ಆತ್ಮ ಕೋವಿದರಿಂತು ನೋಳ್ತದು. ಹಿಂಗದೆ ನಿತ್ಯ ಕರ್ಮವ ಮಾಡಲು ತುಂಗಧರ್ಮ ವಿವರ್ಧನ ಮಂಗಳಮಯ ಧರ್ಮದಿಂ ದುಷ್ಕೃತಿ ಭಂಗವಂತಾಗೆ ಮೋಹಿಪ. ಚಿತ್ತ ನಿರ್ಮಲ ಅದರಿಂದೆ ಸಂಸ್ಕೃತಿ ಮತ್ತು ದೋಷ ದರುಶನ ಮತ್ತು ಅದರಿಂದೆ ವೈರಾಗ್ಯವದು ತಾನೇ ಮುಕ್ತಿಯ ಒಲವಿಯುವುದು ಕೂಡೆ ಕರ್ಮೋಪರತಿಯದು ಕೈಸಾರೆ ಮಾಡುವ ಅಪೇಕ್ಷೆ ಯೋಗವ ನೋಡಲಂತದರಿಂ ಶಂಭುಲಿಂಗದ ರೂಢಿ ಸುಜ್ಞಾನ ಒಪ್ಪುದು ಕೈವಲ್ಯವ ಅರಿವಿಂದವುದೆಂದೊಡ ಆತ್ಮ ಕೋವಿದರಿಂತು ನೋಳ್ಪದು. ಮುಕ್ತಿ ಅರಿವಿಂದ ಅಥವಾ ಜ್ಞಾನದಿಂದ ಅಂತ ಹೇಳಿದ್ರೆ ಈ ರೀತಿ ಇದನ್ನು ನೋಡಬೇಕು ಅಂತ ಹೇಳ್ತಾರೆ. ಮುಕ್ತಿಗೆ ಸೋಪಾನ ಜ್ಞಾನ, ಮತ್ತೊಂದರಿಂದ ಸಾಧ್ಯ ಇಲ್ಲ ಅಂತೆಲ್ಲ ಸಾರಿ ಹೇಳಿದ್ರು ಸುದಕ್ಕೆ ಆತ್ಮಕೋಗಿದರು, ಆತ್ಮರತಿ ಉಳ್ಳವರು, ಮುಕ್ತಿ ಇಚ್ಛೆ ಉಳ್ಳವರು ಇದನ್ನು ಯಾವ ರೀತಿ ನೋಡಬೇಕು ಅಂತ ಪ್ರಶ್ನೆ ಮಾಡ್ತಾರೆ. ಈ ರೀತಿ ನೋಡ್ರಿ ಅಂತ ಉದ್ಘಾರ ತಗೊಂಡು ಹೇಳ್ತಾರೆ. ಅರ್ಥಾತ್ ಅಲ್ಲಿ ಏನಪ್ಪ ಅಂದ್ರೆ ಮುಕ್ತಿ ಸಮೀಪಿಸಬೇಕಂದ್ರೆ ಜ್ಞಾನದಿಂದನೇ ಅಂತ ಹೇಳ್ತಾರೆ. ನಿಜಗೊಂಡ್ರೆ ಭಾಳ ಪದ್ಯದೊಳಗೆ ಜ್ಞಾನ ಪ್ರತಿಪಾದನಾ ಸ್ಥಳ ತಗೋರಿ ಇದನ್ನೆಲ್ಲ ತೊಗೊಂಡು ಇವೆಲ್ಲ ಹೇಳ್ಕೊಂತ ಬಂದು ಅಜ್ಞಾನ ಅಳಿಬೇಕಂದ್ರೆ ಜ್ಞಾನದಿಂದನೇ ಸಾಧ್ಯ. ಕರ್ಮದಿಂದ ಏನು ಜಡಕರ್ಮಗಳಿಂದ ಸಾಧ್ಯ ಇಲ್ಲ. ಜ್ಞಾನ ಘಟಿಸಬೇಕಂದ್ರೆ ಇವೆಲ್ಲ ಸಹಕಾರಿ ಆಗ್ತಾವೆ ಅಷ್ಟೇ. ಜ್ಞಾನ ಘಟಿಸೋದು ಹೊರತು ಮುಕ್ತಿ ಇಲ್ಲ. ಜ್ಞಾನ ಘಟಿಸ್ಬೇಕಾದ್ರೆ ಸಮಯ ಹಿಡಿತು. ಅದಕ್ಕೆ ಜ್ಞಾನವನ್ನು ಹೆಂಗೆ ಮಾಡ್ಕೊಳ್ಳೋದು, ಅದಕ್ಕೆ ಆತ್ಮಕೋವಿದರೆ ಈ ರೀತಿಯಾಗಿ ನೋಡ್ರಪ್ಪ ಇದನ್ನು ಆತ್ಮರತಿಗಳು ಅಂತ ಹೇಳ್ತಾರೆ. ಹಿಂಗದೆ ನಿತ್ಯ ಕರ್ಮ ಮಾಡಲು ತುಂಗಧರ್ಮ ವಿವರ್ಧನ ಮಂಗಳಮಯ ಧರ್ಮದಿಂ ದುಷ್ಕೃತಿ ಭಂಗವಂತಾಗೆ ಮೋಹಿಪ. ಜ್ಞಾನ ಘಟಿಸೋದು ಹೆಂಗೆ ಘಟಿಸ್ತದೆ ಅಂತ ಹೇಳ್ತಾರೆ. ಜ್ಞಾನ ಘಟಿಸೋದು, ಜ್ಞಾನ ಪುಸ್ತಕದಿಂದ ಓದಿ ತಿಳಿದಲ್ಲ, ತಿಳಿದು ಬೇರೆ, ಘಟಿಸೋದು ಬೇರೆ. ತಿಳಿದು ಪರೋಕ್ಷ ಆಗ್ತದೆ, ಪ್ರತ್ಯಕ್ಷ ಆಗೋದು. ಪ್ರತ್ಯಕ್ಷಕ್ಕೆ ಅವ್ರು ಏನು ಮಾಡಿದ್ರು, ಅಪರೋಕ್ಷ ಅಂದರು. ಪ್ರತ್ಯಕ್ಷ ಅನುಭವ, ಪರೋಕ್ಷ ಜ್ಞಾನಕ್ಕೂ ಪ್ರತ್ಯಕ್ಷ ಅನುಭವಕ್ಕೂ ವ್ಯತ್ಯಾಸ ಐತಿ. ಪ್ರತ್ಯಕ್ಷ ಅನುಭವ ಘಟಿಸ್ತದೆ, ಅದಕ್ಕೆ ಹೊರಗಿಂದ ಜ್ಞಾನ ಬರಬೇಕಂತಿಲ್ಲ. ಅಥವಾ ಪರೋಕ್ಷ ಜ್ಞಾನವನ್ನು ಪಡೆದ ಮೇಲೆ ಪ್ರತ್ಯಕ್ಷ ಜ್ಞಾನ ಘಟಿಸ್ತದೆ ಅನ್ನೋದಿಲ್ಲ. ಸ್ವಯಂ ಘಟಿಸ್ಬೋದು. ಅದಕ್ಕೆ ಅಜ್ಜವ್ರ ಮೇಲೆ ಹೇಳ್ತಿದ್ರು, ಆದಿಪುರುಷನಿಗೆ ಯಾರು ಗುರು ಇತ್ತು, ಮೂಲ ಗುರು ಯಾರು? ಅರಿವೇ ಗುರು. ತನ್ನ ಅರಿವೇ ತನ್ನ ಗುರು. ರಮಣ ಮಹರ್ಷಿಗಳಿಗೆ ಯಾರು ಗುರು ಆದರು? ಬುದ್ಧಗೆ ಯಾರು ಗುರು ಆದರು? ಸಾಕಷ್ಟು ಜನರು ಪ್ರತ್ಯಕ್ಷ ಅನುಭವವನ್ನು ಮಾಡಿದ್ದಾರೆ. ಆ ಪ್ರತ್ಯಕ್ಷ ಅನುಭವವನ್ನು ಪಡೆದಂಥ ಜ್ಞಾನಿಗಳು, ಸತ್ಪುರುಷರು ಅದನ್ನು ಪರರಿಗೆ ಹೇಳಿದ್ರು, ಅದನ್ನು ಪರೋಕ್ಷ ಜ್ಞಾನ. ಇನ್ನೊಬ್ಬರಿಗೆ ಹೇಳಿದರು, ನಾನು ಪ್ರತ್ಯಕ್ಷವಾಗಿ ಹಿಂಗೆ ಅನುಭವಿಸೀನಿ, ಇದು ಹಿಂಗೈತಿ ನೋಡು ಅಂತ ಹೇಳಿದ್ರೆ ಅದು ಇನ್ನೊಬ್ಬರಿಗೆ ಏನಾಯ್ತಿ, ಪರೋಕ್ಷ ಆಯ್ತು. ಅದು ಪ್ರತ್ಯಕ್ಷ ಅನುಭವ ಇಲ್ಲ. ಅವನು ಗುರು ಹೇಳಿದ್ದಾನ, ಅದು ಹೊರಗಿಂದ ಬಂತೀವನಿಗೆ ಅದು ಪರೋಕ್ಷ. ಆದರೆ ಇಲ್ಲಿ ಪ್ರತ್ಯಕ್ಷ ಜ್ಞಾನ ಹೆಂಗೆ ಘಟಿಸ್ತೈತಿ ಅಂತ ಹೇಳ್ಕೊತ ಹೊಂಟಾರವ್ರು. ಪ್ರತ್ಯಕ್ಷವಾಗಿ ಅಥವಾ ಅಪರೋಕ್ಷ ಜ್ಞಾನ ಯಾವ ರೀತಿ ಆದರೆ ಘಟಿಸ್ತೈತಿ? ಹಿಂಗದೆ ನಿತ್ಯ ಕರ್ಮ ಮಾಡೋದು. ಯಾವ ಕರ್ಮ? ತಲ್ಲನಸದೆ ನೀತಿ ಹೇಳಿರೋ ಚಂದಮ ಅಂತ ಹೇಳ್ತಾರೆ. ಯಮ ನಿಯಮಾದಿಗಳ ಆಚರಣೆ.
ಆ ಆಚರಣೆಯನ್ನು, ಪರಿಶುದ್ಧವಾದ ಆಚರಣೆಯನ್ನು ಅಂತಃಕರಣದಲ್ಲಿ ಕಾಯ ವಾಚ ಮನಸ ಮೂರೂದರೊಳಗೆ ಎತ್ಕೊಂಡು ಬಂದಾಗ ಅಂತಃಕರಣ ಪರಿಶುದ್ಧವಾಗಿ ಅನುಭವ ಬರೋಕ್ಕೆ ಶುರು ಆಗ್ತದೆ, ಜ್ಞಾನ ಘಟಿಸೋಕೆ ಶುರು ಆಗ್ತೈತಿ. ಅನುಭವದಿಂದ ಜ್ಞಾನ ಘಟಿಸ್ತೈತಿ, ಅನುಭವದಿಂದನೇ ವೈರಾಗ್ಯ ಕೊಡ್ತೈತಿ, ಆ ಅನುಭವದಿಂದನೇ ವಿವೇಕ ಜಾಗೃತ ಆಕೈತಿ. ಅದಕ್ಕೆ ಇಲ್ಲಿ ಅನುಭವಕ್ಕೆ ಪೂರ್ವದಲ್ಲಿ ಯಾವ ರೀತಿ ಕನವತ್ತಾಗಿ ನಿನ್ನ ಜೀವನ ಮಾಡ್ಕೊಂತ ನಿನ್ನ ಅನುಭವಕ್ಕೆ ಬರ್ತೈತಿ. ಅದಕ್ಕೆ ಮನುಷ್ಯತ್ವ ಬರಬೇಕು ಮೊದಲು. ಅಂದರೆ ಮನುಷ್ಯನಾಗಿ ಮನುಷ್ಯರಂತೆ ಜೀವನ ಮಾಡ್ಕೊಂತ ನಿತ್ಯ ಕರ್ಮಗಳನ್ನು, ಯಮನಿಯಮಾದಿಗಳನ್ನು ಧರ್ಮದಂತೆ ಆಚರಣೆ ತೊಗೊಂಡು, ಧರ್ಮದ ಸಹಜ ವ್ಯಾಖ್ಯಾನ ಅಂತ ಇತರರು ತನ್ನಂತೆ ಬಗೆಯುವುದು ಸಹಜ ಧರ್ಮದ ಗುಣ. ಮನುಷ್ಯ ಧರ್ಮದ ಗುಣ, ಶ್ರೇಷ್ಠವಾದ ಗುಣ ಯಾವಪ್ಪ ಅಂದ್ರೆ ಎಲ್ಲವೂ ತನ್ನಂತ ಭಾವಿಸೋದು. ಇದನ್ನೊಂದು ಪಾಲನೆ ಮಾಡಿದರೆ ಎಲ್ಲ ಧರ್ಮಗಳು, ಎಲ್ಲ ನೀತಿಗಳು, ಎಲ್ಲ ಯಮನಿಯಮಾದಿಗಳು ತನ್ನ ಪಾಲನೆ ಆಗಕ್ಕೆ ಶುರು ಆಗ್ತಾವೆ. ಇದಕ್ಕೆ ಚೌಕಟ್ಟು ಅಂದ್ರೆ ಇದೆ. ಎಲ್ಲ ಜೀವಿಗಳು ತನ್ನಂತ ಒಂದು ಚೌಕಟ್ಟಿನೊಳಗೆ ನೀವು ಜೀವನ ಮಾಡ್ಕೊತ ಹೋದೆ ಅಂದರೆ ಇದನ್ನು ಪಾಲನೆ ಮಾಡಬೇಕಂದ್ರೆ ಯಮನಿಯಮಾದಿಗಳು, ನೀತಿಗಳು ಆಚರಣೆ ಬಂದಾಗ ಇದು ಪಾಲನೆ ಆಗೋದು ಕಡಿಮೆ. ನಾವು ಒಂದು ಕಟ್ಟಡವನ್ನು ಹೊರಗಿಂದ ನೋಡಿ ಕೂಡ ಇದ್ರ ಆಕಾರ ಹೆಂಗೈತೆ ಅಂತ ಹೇಳ್ದು ಬಿಡ್ತೇವೆ. ಒಳಗೆ ಏನೇನೈತಿ, ಬುಡಕ್ಕಿಂತ ಹೆಂಗೆ ಬಂದೈತಿ, ಅದಕ್ಕೆ ಎಲ್ಲಿ ಕಲ್ಲು, ಎಲ್ಲಿ ಮಣ್ಣು, ಎಲ್ಲಿ ಕಂಬ, ಇದನ್ನು ಮ್ಯಾಗಿಂದ ಹೊತ್ತಿದ್ದೆ ಅವರು, ಮ್ಯಾಗಿಂದ ಹೊತ್ತಿದ್ದನ್ನು ಬುಡಕ್ಕೆ ಹೊತ್ತಿದ್ದೆ ಅವರು, ಅದಕ್ಕೊಂದು ತಳಪಾಯ ಇರ್ತೈತಿ. ಹಂಗೆ ಜ್ಞಾನ ಘಟಿಸಬೇಕಂದ್ರೆ ಸುಮ್ಮನೆ ಘಟಿಸೋದಿಲ್ಲ. ಜ್ಞಾನ ಘಟಿಸಬೇಕಂದ್ರೆ ಕ್ರಮವತ್ತಾದ ಜೀವನದಿಂದ ಜ್ಞಾನ ಘಟಿಸ್ತದೆ. ಕ್ರಮವತ್ತಾದ ಜೀವನ, ಶ್ರೇಷ್ಠವಾದಂಥ ಜೀವನವನ್ನು ನೀನು ಮಾಡ್ಕೊತ ಹೋಗಿ ಅಂದ್ರೆ ಅಂತರಂಗದಲ್ಲಿ ಜ್ಞಾನ ಜ್ಯೋತಿ ಬೆಳಗಕ್ಕೆ ಶುರು ಆಗಿರ್ತದೆ. ಸಂಶಯ ಬೇಡ ಇರೋಲ್ಲ. ಅಪರೋಕ್ಷವಾಗಿ ನಿನಗೆ ಜ್ಞಾನ ಬಂದಿರಲೇಬೇಕಂತೇನಿಲ್ಲ. ಅಂದರೆ ಬೇರೆದ್ರ ಮೇಲೆ ಬೇರೆದ್ರ ಕೇಳಿದ್ದು, ಬೇರೆದ್ರ ಓದಿ, ಬೇರೆದವ್ರದ್ದು ಕೇಳಿ ಹಂಗೆ ಜ್ಞಾನ ಘಟಿಸಬೇಕಂತೇನಿಲ್ಲ. ಜ್ಞಾನ ಘಟಿಸಬೇಕಂದ್ರೆ ಅನುಭವದಿಂದ ಘಟಿಸ್ತದೆ. ಉದಾಹರಣೆಗೆ ಹಗ್ಗದಲ್ಲಿ ಕಂಡಂಥ ಹಾವು, ಅಲ್ಲಿ ಸಂಶಯ ಪೂರ್ಣ ನಾಶ ಆಗಬೇಕಂದ್ರೆ ಪ್ರತ್ಯಕ್ಷವಾಗಿ ನೋಡಿದಾಗ ನಾಶ. ಪರೋಕ್ಷವಾಗಿ ಹೇಳ್ತಾನೆ ಇನ್ನೊಬ್ಬ, ಇಲ್ಲ ಹಗ್ಗನ ಇತ್ತು, ಆದರೂ ಪ್ರತ್ಯಕ್ಷ ಬೆಳಕನೆ ನೋಡಿದ ಮೇಲೆ ಆ ಒಳಗಿನ ಕಳವಳಿ ಅಥವಾ ಹೆದರಿಕೆ, ಭಯ ಅನ್ನೋದು ಯಾವಾಗ ನಾಶ ಆಗ್ತೈತಪ್ಪ? ಅದು ಪ್ರತ್ಯಕ್ಷವಾಗಿ ನೋಡಿ ಅದು ಹೌದಪ್ಪ ಇದು ಹಗ್ಗ ಅಂತ ನಿಶ್ಚಿತ ಒಳಗಾದ ಮೇಲೆ ಭಯ ಆ ಕ್ಷಣದೊಳಗೆ ಮಾಯ ಆಗಿರ್ತದೆ. ಇನ್ನೊಬ್ರು ಯಾರು ಹೇಳಿದ್ರು ಇನ್ನೂ ಸಂಶಯ ಇರ್ತೈತೆ, ಇಲ್ಲೋ ಇನ್ನೊಬ್ಬ ನೋಡೋದು ಹಗ್ಗ ಐತೆ, ಹಾವು ಐತೆ, ಸರಿ ಇಲ್ಲೇ ನಾನು ನೋಡ್ತೇನೆ ಅಂತ ಬೆಳಕು ಬಿಟ್ಟು ನೋಡು, ಬಿಸಿಗಾಡ್ದಾಗ ಯಾಕತ್ ನೋಡು. ಅರ್ಥಾತ್ ಏನಪ್ಪ, ಸಂಶಯ ಉಳಿತೈತೆ. ಹಂಗೆ ಆ ಸಂಶಯ ಹೋಗಬೇಕಂದ್ರೆ ಪ್ರತ್ಯಕ್ಷ ಅನುಭವ. ಪರೋಕ್ಷವಾಗಿ ವೇದೋಪನಿಷತ್ತುಗಳನ್ನ, ಶಾಸ್ತ್ರ ಪುರಾಣಗಳನ್ನು ನಾವು ಹೇಳ್ಕೊತ ಹೊಂಟೇವು. ಬರೀ ಪ್ರತ್ಯಕ್ಷ ಅನುಭವ ಘಟಿಸ್ಬೇಕಂದ್ರೆ ಕರ್ಮವನ್ನು ಮಾಡಲೇಬೇಕು. ಎಂಥ ಕರ್ಮಗಳು? ಕರ್ಮ ಅಂದ್ರೆ ಬಹಿರಂಗದ ಕರ್ಮಗಳು ಅಂತ. ಅಂತರಂಗದಲ್ಲಿ ಸತತ ಚಿಂತನೆಯನ್ನು ಮನನ ನಡೀತಲ್ಲ, ಅದು ಕರ್ಮನ. ಮನನ ಸೂಕ್ಷ್ಮ ಇರ್ಬೋದು, ಅದು ಕರ್ಮನ. ಜ್ಞಾನ ಪ್ರತ್ಯಕ್ಷ ಆದಮೇಲೆ ಕರ್ಮದ ಅವಶ್ಯಕತೆ ಇಲ್ಲ. ಇದು ಹಗ್ಗನ ಅಂತ ನಿನಗೆ ನೋಡಿದ ಮೇಲೆ ಮತ್ತು ಕರ್ಮದ ಅವಶ್ಯಕತೆ ಇಲ್ಲ. ಮತ್ತು ದೀಪ ತೊಗೊಂಬ, ಬೆಳಕು ಹಚ್ಚು, ನೋಡ್ತೇನೆ, ಇವು ಯಾವ ಕರ್ಮಗಳು ಮುಗಿದು ಹೋದವು ಅಲ್ಲಿಗೆ. ಆ ಕರ್ಮದ ಅವಶ್ಯಕತೆ ಇಲ್ಲ ಅಲ್ಲಿ. ಕರ್ಮದ ಅವಶ್ಯಕತೆ ಎಲ್ಲಿರ್ತೈತಿ? ಜ್ಞಾನ ಘಟಿಸೋ ಪೂರ್ವದಲ್ಲಿ ಜ್ಞಾನಕ್ಕಾಗಿ ತಯಾರಿಕೆ. ಅದಕ್ಕೆ ವೇದ ಉಪನಿಷತ್ತುಗಳ ಅಧ್ಯಯನ, ಶಾಸ್ತ್ರ ಪುರಾಣಗಳು, ಶ್ರವಣನ ಕರ್ಮಗಳು. ಶ್ರವಣ ಲೋಕೋತ್ತರ ಸಾಧನ ಆದರೂ ಜಡನ ಐತದು. ಯಾಕಂದ್ರೆ ಕರ್ಣೇಂದ್ರಿಯಕ್ಕೆ ನಿಲ್ಲುತ್ತೆ. ಯಾವುದು ಇಂದ್ರಿಯಕ್ಕೆ ನಿಲ್ಲುತ್ತಲ್ಲ ಅದೆಲ್ಲ ಜಡನ.
ಶ್ರವಣ ಮನನ ನಿಧಿಧ್ಯಾಸನಗಳು ಇವು ಜಡದಾಗ ನಡೀತಿದ್ವು. ಇದು ಪೂರ್ಣ ಹೋಗಬೇಕಂದ್ರೆ ಪ್ರತ್ಯಕ್ಷ ಜ್ಞಾನ ಆಗಲೇಬೇಕು. ಆದರೆ ಅಲ್ಲೇ ಶ್ರವಣದ ಅವಶ್ಯಕತೆ ಇಲ್ಲ, ಮನನದ ಅವಶ್ಯಕತೆ ಇಲ್ಲ. ಅದ ಭಾವದಾಗ ಉಳೋದ ಮೇಲೆ ಶ್ರವಣ ಮನನದ ಅವಶ್ಯಕತೆ ಇಲ್ಲ. ಅದು ಹಗ್ಗ ಅಂತ ನೀನು ಖಾತ್ರಿ ಪಡಿಸಿಕೊಂಡ ಮೇಲೆ ಇನ್ನೊಬ್ಬನ ಕೇಳೋದು ಹೇಳೋದು ಅವಶ್ಯಕತೆ ಉಳಿದಿಲ್ಲ. ಅಲ್ಲಿ ನೀನು ನೋಡಿಬಿಟ್ಟು ಸ್ವಯಂ ನೋಡಿಬಿಟ್ಟು ನೀನು ಅದು ಹಗ್ಗನ ಐತಿ, ದೀಪ ಹಚ್ಚಿ ನೋಡಿಬಿಟ್ಟು ಹಗ್ಗನ ಐತಿ. ಮತ್ತೊಬ್ಬರನ್ನ ಯಾಕೆ ಕೇಳಬೇಕು ಇದು ಹಗ್ಗ ಹೌದಲ್ಲ ನೋಡಂತೇಳಿ, ಇದು ಹಾವನ್ನ ನೋಡಂತ ಮತ್ತೆ ಕೇಳಾಕ್ತೇನೆ ಇಲ್ಲ. ಎಲ್ಲಿ ಉಳಿತೈತಿ ಅದನ್ನು ಹಗ್ಗ ಹಾವನ್ನ ನೋಡಿದ್ರೆ ನೀನು ಇನ್ನೂ ಅದ್ರ ಸಮೀಪಕ್ಕೆ ಹೋಗಿಲ್ಲ, ದೂರದಿ. ಸಮೀಪಕ್ಕೆ ಯಾರು ಅದಾರ ಅವ್ರನ್ನ ಕೇಳ್ತಿ, ನೋಡಿ ಚಂತ ಬೆಳಕಿನಾಗ ನೋಡು, ಇನ್ನೊಮ್ಮೆ ನೋಡೋದು ಹಗ್ಗ ಐತು ಹಾವು ಐತು ಬೆಳಕು ಹಚ್ಚಿ ನೋಡೋದು. ಅವ್ನು ಸಮೀಪದ ಅದ್ರ ಸಮೀಪದಾಗ. ಹಂಗೆ ಗುರು ಆ ಸ್ಥಾನದಾಗಿರ್ತಾನೆ. ಅವನು ಕೇಳ್ತಿ, ಅವ್ನು ಹೇಳಿದ್ದು ಕೇಳ್ತಿ. ಆತ್ಮ ಪರಬ್ರಹ್ಮ ಸದ್ವಸ್ತು ಅಂದ್ರೆ ಹೆಂಗೈತಿ ಅದನ್ನು ಕೇಳ್ತಿ, ಹೇಳ್ತಿ. ಆದರೆ ಅದ್ರ ಸಮೀಪಕ್ಕೆ ಹೋಗಿ ನಿಂದ್ರ ಮಟ್ಟ ಅನುಭವಕ್ಕೆ ಬರೋದಿಲ್ಲ. ವೇಗಳಾಗ್ತಾವೆ ಹಿಂಗಿರ್ಬೋದು ಅಂದ್ರೆ ಮುಕ್ತಿ ಸುಖ ಹೆಂಗಿರ್ಬೋದು ಅಂತ ಮನುಷ್ಯ ಇಚ್ಛಾ ಮಾಡೋದು. ಹಂಗೆ ಲೆಕ್ಕ ಹಾಕ್ತಾನೆ ಹೆಂಗಿರ್ಬೋದು ಮುಕ್ತಿ ಸುಖ ಅಂದ್ರೆ ಹುಗ್ಗಿ ಹೋಳಿಗೆ ಉಂಡಂಗೆ ಐತೇನು, ಗಾಯನ ಕೇಳ್ದಂಗೆ ಐತೇನು, ಹೆಂಗಿರ್ಬೋದು ಆ ಸುಖಾನರ ಹೆಂಗಿರ್ಬೋದು ಅಂದ್ರೆ ಕುರುಡ ಆಣೆ ನೋಡಿದ ಇರ್ತಾನೆ. ಇದ್ರ ಸುಖಾನರ ಹೆಂಗಿರ್ಬೋದು ಮುಕ್ತಿ ಸುಖ ಅಂದ್ರೆ ಭೋಗಕ್ಕೆ ಹೊಂದಾಣಿಕೆ ಮಾಡಿ ನೋಡಾಕ್ತಾನೆ. ಸಾಕನಸದ ಸವಿ ಅದ ಅಂತ ಹೇಳ್ಬಿಟ್ಟಾರೋ. ಆದ್ರೆ ಮನುಷ್ಯ ಊಹೆ ಮಾಡ್ತಾನೆ ಹಿಂಗಿರ್ಬೋದು ಅರ್ಥಾತ್ತೇನು ಇವೆಲ್ಲ ತರ್ಕ ಉಪಮೇಯಗಳು ಉದಾಹರಣೆಗಳು ಇವೆಲ್ಲ ಅದರ ಸಮೀಪಕ್ಕೂ ಹೋಗಕ್ಕೆ ಸಾಧ್ಯ ಇಲ್ಲ. ಆದರೂ ಗುರು ಒಂದು ಅಣುವಿನಿಂದ ಹೇಳ್ತಾನೆ. ಆ ಅಣು ಹಿಡ್ಕೊಂಡು ಹೋದಾಗ ಸತ್ಯದ ಅನುಭವ ಆಕೈತಿ. ಹಗ್ಗ ಹೌದಲ್ಲ ಅಂತ ನೋಡ್ಬೇಕಂದ್ರೆ ಬೆಳಕಿರಬೇಕು, ನೋಡುವಂಥ ದೃಷ್ಟಿ ಇರಬೇಕು. ಹಾವಿನ ಲಕ್ಷಣಗಳು ಯಾವುವು, ಹಗ್ಗದ ಲಕ್ಷಣಗಳು ಯಾವುವು ಗೊತ್ತಿರಬೇಕು. ಬೆಳಕಿರಬೇಕು, ದೃಷ್ಟಿ ಇರಬೇಕು, ಎರಡಿದ್ರೂ ಸಾಲೋದಿಲ್ಲ. ಮತ್ತು ಲಕ್ಷಣಗಳು ಗೊತ್ತಿರಬೇಕು. ಹಾವು ಅಂದರೆ ಹೆಂಗಿರ್ತೈತಿ, ಹಗ್ಗ ಅಂದರೆ ಹೆಂಗಿರ್ತೈತಿ. ಹಂಗೆ ಗುರು ಇವನ್ನೆಲ್ಲವನ್ನೂ ಹಿಟ್ಟು ಹೇಳ್ತಾನೆ, ಬೆಳಕು ಕೊಡ್ತಾನೆ, ಲಕ್ಷಣಗಳನ್ನು ಹೇಳ್ತಾನೆ, ಸಮೀಪಕ್ಕೆ ಹೋದ ನಿಲ್ಲಿಸ್ತಾನೆ. ಆದರೆ ಅದನ್ನು ನೋಡಿ ಅನುಭವ ಮಾಡ್ಕೊಳ್ತದ ಅವನೇನು. ಲಕ್ಷಣಗಳನ್ನು ಹೇಳ್ತಾವೆ ವೇದ ಉಪನಿಷತ್ತುಗಳು. ಬ್ರಹ್ಮವಸ್ತು ಹೆಂಗೈತೆ ಅಂತೇಳಿ ಆ ಬ್ರಹ್ಮವಸ್ತುವಿನ ಅನುಭವನ ನೀವು ಮಾಡ್ಕೋಬೇಕಾಯ್ತಂದ್ರೆ ಆ ಬ್ರಹ್ಮವಸ್ತುವಿನ ಹೆಂಗೆ ನೀವು ಮಾಡ್ಕೋಬೋದಾಗಿತ್ತಂದ್ರೆ ಅದರ ಸಮೀಪಕ್ಕೆ ಹೋಗಿ ನಿಂತು ಅವರು ಹೇಳಿದಂಥ ಅದರ ಲಕ್ಷಣಗಳನ್ನು ನೀ ಮನದಲ್ಲಿ ಇಟ್ಟುಕೊಂಡು, ನೆನಪಿನಲ್ಲಿ ಇಟ್ಟುಕೊಂಡು ಅದನ್ನು ಪರೀಕ್ಷೆ ಮಾಡಿ ವಿವೇಕದಿಂದ ನೋಡಿದಾಗ ಹೌದಲ್ಲ ಅಂತ ಏನೋ ಅನುಭವ ಹೊಡ್ತತ್ತಲ್ಲ, ಅದು ಪ್ರತ್ಯಕ್ಷ ಜ್ಞಾನದಿಂದ ದುಃಖ ತಾನೇ ಹೋಗ್ಬೇಕು. ಯಾವ ಕ್ಷಣದೊಳಗೆ ಇದು ಹಗ್ಗ ಅಂತ ಒಳಗೆ ಅನುಭವ ಬಂದುಬಿಡ್ತು, ಮತ್ತೊಬ್ಬ ಹೇಳೋ ಅವಶ್ಯಕತೆಯೇ ಇಲ್ಲ. ದುಃಖ ಹೆದರಿಕೆ ಭಯ ಹೋಗಿಬಿಡ್ತು. ಹಂಗೆ ಐತಿ ನೋಡಪ್ಪ. ಅದಕ್ಕೆ ಈ ಕರ್ಮಗಳನ್ನು ಮಾಡ್ತಾ ಹೋದಾಗನ ಮುಕ್ತಿ ಆಕತಿ ಅನ್ನೋದನ್ನ ಹೇಳ್ಕೊಂತ ಹೋಗ್ಯಾರ. ಅಲ್ಲಿ ಜ್ಞಾನದಿಂದನೇ ಮುಕ್ತಿ ಘಟಿಸುತ್ತಂತ ಹೇಳ್ಯಾರ. ಖರೆ ಅಲ್ಲಿ ಕರ್ಮದ ಬಗ್ಗೆ ಯಾಕೆ ಹೇಳ್ಬೇಕಾಯ್ತು ಅಂತ ಪ್ರಶ್ನೆ ಬರ್ತೈತಿ. ಜ್ಞಾನದಿಂದನೇ ಮುಕ್ತಿ ಆಕಿತ್ತಂದ್ರೆ ಮತ್ತೆ ಕರ್ಮದ ಹೇಳಕತ್ತೀವಿ ಅವರು. ತುಂಗದೆ ನಿತ್ಯ ಕರ್ಮ ಮಾಡು ಅಂದ್ರೆ ನಾವು ತಿಳ್ಕೊಂಡಂಥ ಕರ್ಮ ಬೇರೆ, ಅವ್ರು ಹೇಳ್ತಕ್ಕಂಥ ಕರ್ಮ ಬೇರೆ. ಆದರೆ ಕರ್ಮದ ಬಗ್ಗೆ ಹೇಳ್ಯಾರ ಅವ್ರು. ಕರ್ಮನ ಬೇಡ ಅಂತ ಸಾರಾಸಾಟವಾಗಿ ತೆಗೆದು ಹೇಳಿಲ್ಲ. ಯಾವ ಕರ್ಮಗಳನ್ನು ಮಾಡಬೇಕು ಅಂದರೆ ಜಡದೊಳಗೆ ಇದು ಉದಾಹರಣೆ. ಹಾವು ಹಗ್ಗದ ಉದಾಹರಣೆ ಒಳಗೆ ನೀನು ಅದರ ಸಮೀಪಕ್ಕೆ ಹೋಗಿ ನಿಂದಿರಬೇಕು. ಅಲ್ಲೇ ಬೆಳಕಿಗಾಗಿ ಒಂದು ಆಶ್ರಯ ಪಡಿಬೇಕಾಕತಿ. ಹಂಗೆ ಹಗ್ಗ ಹಾವಿನ ಗುಲಾಬಿ ಲಕ್ಷಣಗಳು ನಿನಗೆ ಗೊತ್ತಿರಬೇಕು, ನೋಡಾಕ ದೃಷ್ಟಿ ಇರಬೇಕು. ಆಮೇಲೆ ಅದನ್ನು ವಿವೇಕದಿಂದ ನೋಡಿ ಅವ್ರು ಹೇಳಿದಂಥ ಎಲ್ಲ ಲಕ್ಷಣಗಳಿದ್ರೊಳಗೆ ಅದಾವೋ ಇಲ್ಲೋ ಅಂತ ನೋಡಿಕೊಂಡು ಇದು ಹಗ್ಗೋ ಹಾವು ಅಂತ ಖಾತ್ರಿ ಆಗ್ತದೆ. ಹಂಗೆ ಇಲ್ಲಿ ಸದ್ಗುರು ಹೇಳಿದಂಥದ್ದನ್ನು ವೇದೋಪನಿಷತ್ತಿಗೆ ಹೇಳಿದಂಥ ಸಾರವನ್ನು
ನಮ್ಮದು ವಿವೇಕ ಎಂಬ ಬೆಳಕಿನ ಕಣ್ಣಿನಿಂದ ತೆಗೆದು ಅದನ್ನು ಹೇಳಿದಂಥ ಅವರು ಎಲ್ಲ ಅದರ ಲಕ್ಷಣಗಳನ್ನು ಅನುಭವದಿಂದ ನೋಡ್ಕೊತ ಹೋಗೋದು. ಯಾವ ಕ್ಷಣದೊಳಗೆ ನಿನಗೆ ಅದು ಅನುಭವ ಶುರು ಆಕತಿ, ಸದ್ವಸ್ತು ಇದು ನನ್ನೊಳಗಿರ್ತಕ್ಕಂಥ ಎಲ್ಲದಕ್ಕೂ ಆಧಾರವಾಗಿರ್ತಕ್ಕಂಥ ನಾನೇನಿದು ಬೇರೆ ಅಂತ ತಿಳ್ಕೊಂಡೇನಲ್ಲ ಅದ ನಾನು ಅನ್ನೋದು ಅನುಭವ. ಸಾಮಾನ್ಯನಿಗೆ ಈಗ ಏನಾಗಿರ್ತೈತಿ, ಅರಿವು ನಾನಲ್ಲ ಅನ್ನುವಂಥ ಭಾವ ಗಟ್ಟಿರ್ತದೆ. ಅರಿವು ಬೇರೆ, ನಾನು ಶರೀರ ಅನ್ನೋ ಭಾವದಾಗಿರ್ತಾನೆ. ಇವನ ಲಕ್ಷಣಗಳು ಅಂದರೆ ಇವನ ಶರೀರದ ಲಕ್ಷಣಗಳನ್ನು ಹೇಳ್ತಾನೆ. ಶರೀರ ಆಧಾರ ಮೇಲೆ ನೋಡ್ತಾನೆ. ಜಗತ್ತಿನ ಯಾವ ಆಧಾರ ಮೇಲೆ ನೋಡ್ತಾನೆ? ಜಗತ್ತಿನ ಅನುಭವವನ್ನು ಶರೀರ ಮೂಲಕ ಮಾಡ್ತಾನೆ. ಹೀಗಾಗಿ ಆ ಸದ್ವಸ್ತುವಿನ ಅನುಭವ ಆಗೋದು ಶರೀರ ಮೂಲಕ ಮಾಡ್ಕೊತಾನ. ಶರೀರ ಬಿಟ್ಟು ಹೊರಗೆಲ್ಲ ಕಡೆ ಹುಡುಕ್ತಾನ. ತನ್ನಿರ ಒಳಗಿದ್ದಂಥ ಬಯಲನ್ನು ಬಿಟ್ಟಾನ, ಹೊರಗಿದ್ದ ಬಯಲನ್ನು ಹುಡ್ಕಾಕತ್ತಾನ. ಬಯಲಲ್ಲಿ ಹೆಂಗೆ ಹುಡ್ಕಾಕತ್ತಾನ? ಬಯಲು ಐತಿ, ಹುಡುಕೋ ಅವಶ್ಯಕತೆ, ಬಯಲನ್ನು ಹುಡುಕೋ ಅವಶ್ಯಕತೆ ಐತೇನೋ? ಬಯಲನ್ನು ಹುಡುಕೋ ಅವಶ್ಯಕತೆ ಇಲ್ಲ. ಬಯಲು ನೋಡೋಕೆ ಎಲ್ಲರೂ ಹೋಗ್ಬೇಕಾಯ್ತೇನೆ. ಎಲ್ಲಿ ಕೂತೀವಿ? ಎಲ್ಲ ಬಯಲಿನೊಳಗೆ ಎಲ್ಲ ಐತಿ. ಬಯಲಿನೊಳಗೆ ನೀನೇನು ತಿಳ್ಕೊಂಡು ಅದು ಬಯಲಿನೊಳಗೆ ಐತಿ. ಬಯಲು ಬಿಟ್ಟು ಮತ್ತೊಂದು ನೀನೇನು ಬೇರೆಯಾಗಿಲ್ಲ. ಬಯಲಿನೊಳಗೆ ಶರೀರನೂ ತೋರೈತಿ. ಈ ಶರೀರನ ನಾನು ಹಿಡ್ಕೊಂಡು ಕುಂತಿ. ಹಿಂಗೆ ಪರಮಾತ್ಮನೇ ಹೆಂಗೆ ಹುಡುಕಾಕೈತಿ ಅಂದರೆ, ಎಲ್ಲ ಕಡೆ ಇದ್ದಂಥ ಪರಮಾತ್ಮನ ಸೀಮಿತಗೊಳಿಸಿ ಅಲ್ಲೇ ಇಲ್ಲೇ ಇರ್ಬೋದನ್ನು ಹುಡುಕಾಕೈತಿ. ಗುಡ್ಡದಾಗ ಹುಡುಕ್ತಿ, ಬೆಟ್ಟದಾಗ ಹುಡುಕ್ತಿ, ಗರ್ಭಗುಡಿಯೊಳಗೆ ಹುಡುಕ್ತಿ, ಅಲ್ಲೇ ಅದ ನನ್ನ ದೇವ್ರ ಹುಡುಕ್ತೀವಿ. ನೀ ನೋಡಾಕತ್ತಂಥದ್ದು ದೇವ್ರು ಎಲ್ಲ ಕಡೆ ಐತೆ ಐತೆ, ಆದರೆ ನೀ ನೋಡುವಂಥ ಸಾಮರ್ಥ್ಯ ನಿನಗಿಲ್ಲ. ಯಾಕಂದ್ರೆ ನೀನು ದೇವರು ಅಂದ್ರೆ ಏನು, ಅದರ ಲಕ್ಷಣಗಳು ಏನೋ ನಿನಗೆ ಗೊತ್ತಿಲ್ಲ. ದೇವ್ರ ಲಕ್ಷಣಗಳನ್ನು ಎಲ್ಲಿ ಹೇಳ್ಯಾರಪ್ಪ, ಹೆಂಗೆ ಹೇಳ್ಯಾರ, ಯಾರು ನೋಡಿದಾರೆ ಲಕ್ಷಣಗಳನ್ನ ಹೇಳ್ಯಾರೋ, ಹೆಂಗೆ ಗುಣಲಕ್ಷಣಗಳನ್ನ ಏನು ಹೇಳ್ಯಾರ, ಆಕಾರ ರೂಪಗಳ ಬಗ್ಗೆ ಯಾರು ಹೇಳ್ಯಾರ? ಅದಕ್ಕೆ ಆ ಸದ್ವಸ್ತಿನ ಅನುಭವ ನಿನಗೆ ಆಗಬೇಕಾಯ್ತು ಅಂದ್ರೆ ಆ ಸದ್ವಸ್ತಿನ ಲಕ್ಷಣಗಳನ್ನು ಹಿಡ್ಕೊಂಡು ಹೋಗ್ಬೇಕು ನೀನು. ನಮ್ದೇನಾಗೈತಿ, ಬಯಲನ್ನು ನೋಡಾಕ ಬೇರೆ ಯಾವ ಆಕಾರ ರೂಪಗಳ ಲಕ್ಷಣ ಹಿಡ್ಕೊಂಡು ಹೋಗ್ಬೇಕು. ನಿನ್ನೊಳಗೆ ಬಯಲು ಇದ್ರೂ ಸದ್ಯಕ್ಕೆ ಹೊರಗೆ ಯಾಕೆ ಹುಡ್ಕಾಕತ್ತಿ ಪ್ರಶ್ನೆ ಬರ್ತದೆ. ಪರಮಾತ್ಮ ಎಲ್ಲ ಕಡೆ ಅದಾನ, ಸರ್ವತ್ರ ಸರ್ವವ್ಯಾಪಿ ಅಂತ ಹೇಳ್ತೀವಿ. ಅದ್ರ ಹುಡುಕಾಕೆ ಯಾಕೆ ಹೊಂಟಿ ಅನ್ನೋ ಪ್ರಶ್ನೆ ಬರ್ತದೆ. ಹುಡುಕಾಕೆ ಯಾಕೆ ಹೊಂಟಿ ಅಂದ್ರೆ ಅವ್ನು ನೋಡುವಂಥ ಸಾಮರ್ಥ್ಯನೇ ನನಗಿಲ್ಲ. ಸಾಮರ್ಥ್ಯ ಇತ್ತು, ಹುಡುಕಾಕ ಹೋಗೋ ಪ್ರಶ್ನೆ ಉಳಿದಿಲ್ಲ, ಹುಡುಕುವಂಥ ಪ್ರಶ್ನೆ ಉಳಿದಿಲ್ಲ. ತನ್ನೊಳಗೆ ಇದ್ದಂಥ ಪರಮಾತ್ಮನ್ನು ಹೊರಗೆ ಅಲ್ಲೇ ಇಲ್ಲೇ ಇಲ್ಲೇ ಹುಡುಕುವಂತ ಕಡಿಕೆ ಬಳಲ್ತಾನ ಮನುಷ್ಯ, ದುಃಖಿ ಆಗ್ತಾನೆ. ಅದಕ್ಕೆ ಅವರು ಅದರ ಅನುಭವನ ಮಾಡ್ಕೋಬೇಕಾಯ್ತು. ನೀನು ಅಂದ್ರೆ ಪ್ರತ್ಯಕ್ಷವಾಗಿ ಆ ಪರಮಾತ್ಮನ ಅನುಭವ ನಿನಗಾಗಬೇಕಾಯ್ತು ಅಂದ್ರೆ ಏನು ಮಾಡಪ್ಪ, ನಿತ್ಯ ಸತ್ಕರ್ಮಗಳಲ್ಲಿ ಭಾಗಿಯಾಗ. ಯಾಕಂದ್ರೆ ಈ ಅನುಭವ ನಿಲುಕಬೇಕಂದ್ರೆ ಅಂತಃಕರಣ ಸ್ವಚ್ಛ ಆಗ. ಅಂತಃಕರಣದೊಳಗೆ ದೋಷ ಇದ್ದಾಗ ಈ ಅನುಭವ ಕೂರುವುದಿಲ್ಲ. ಪರಮಾತ್ಮ ನಿನ್ನೊಳಗೆ ಅದಾನ ಅಂತೇಳಿ ಅವರು ಹೇಳ್ಯಾರ ಅಂದ್ರೆ ಅರ್ಥ ಹೊರಗಿಲ್ಲ ಅಂತಲ್ಲ. ಹೊರಗೆ ಅದಾನ ಅಂತ ಹೇಳ ಅಂದ್ರೆ ನೀನು ಒಳಗಿಲ್ಲ ಅಂತಲ್ಲ. ಪರಮಾತ್ಮ ಎಲ್ಲಿಲ್ಲ ಅಂತ ಪ್ರಶ್ನೆ ಬರ್ತದೆ. ಎಲ್ಲಿ ಅದ ಅಂತೀನಿ, ಎಲ್ಲಿಲ್ಲ. ಎಲ್ಲ ಕಡೆಗಿರತಕ್ಕಂಥ ಪರಬ್ರಹ್ಮ ಸ್ವರೂಪನ್ನ ನಮಗೆ ನೋಡೋಕ್ಕಾಗವಲ್ಲ. ಯಾಕೆ? ನಿನ್ನೊಳಗೆ ಹೋದಾನಂತಿ, ಎಲ್ಲ ಕಡೆ ಅದಾನಂತಿ, ಮತ್ತು ನೋಡೋಕೆ ಯಾಕೆ ಆಗೋದು? ನಮ್ಗೆ ಯಾಕೆ ಅನುಭವಿಸ್ಬೋದು, ಯಾಕೆ ಕಾಣುವಲ್ದು? ಅದಕ್ಕೆ ನಾವು ನೋಡತಕ್ಕಂಥದ್ದು ಗುಣಲಕ್ಷಣಗಳೇನು ಇಟ್ಕೊಂಡು ಕೂತೇವಲ್ಲ, ಆಧಾರವಾಗಿ ಇಟ್ಕೊಂಡು ಕೂತೇವಲ್ಲ, ಅದು ತಪ್ಪೈತಿ. ನಾವು ಆಕಾರ ರೂಪಗಳಲ್ಲಿ ನೋಡಬೇಕಂತೇವು, ಈ ಜಡ ಕಣ್ಣಿನಿಂದ ಕಾಣಬೇಕಂತೇವು.
ಜಡ ಕಣ್ಣಿಗೆ ನಿಲುಕುವಂಥ ವಸ್ತು ಅಲ್ಲ ಅದು. ನಾವೇನು ತಿಳ್ಕೊಂಡೆವು, ಆ ಪರಬ್ರಹ್ಮ ಸ್ವರೂಪ ಪರಮಾತ್ಮ ಅಂದ್ಕೊಳ್ಳಿ ಅದೊಂದು ವಸ್ತು ಇರಬೇಕು, ನಾವು ಆಕಾರ ಇರ್ಬೇಕು, ನಾವು ನಮ್ಮಂಗೆ ಮನುಷ್ಯ ಇರಬೇಕು, ಶರೀರ ಇರಬೇಕು, ನಾವು ಕೈ ಇರ್ಬೇಕು, ಕಾಲು ಇರಬೇಕು, ಇಲ್ಲಿ ಇರಬೇಕು. ಹಿಂಗೆ ನಾವು ವಿಚಾರ ಮಾಡಿ ನಮ್ಮೊಳಗೆ ಕಲ್ಪನೆ ಮಾಡಿಕೊಂಡು ಆಕಾರ ರೂಪಗಳನ್ನು ಕೊಟ್ಟಿವೋ ಹೊರತಾಗಿ ಆ ಸದ್ವಸ್ತುವಿನ ಲಕ್ಷಣಗಳು ಹೆಂಗದಾವು, ಆ ಅನುಭವವನ್ನು ಹೊಂದಿದಂಥ ಸದ್ಗುರು ಹೇಳಿದಂಥವನ್ನು ಹಿಡ್ಕೊಂಡು ಹೋದ್ರೆ, ವೇದ ಉಪನಿಷತ್ತುಗಳ ಸಾರವನ್ನು ತೆಗೆದು ನೋಡಿದರೆ ನಿರಾಕಾರ ನಿರ್ಗುಣ ನಿರ್ಲೇಪಣ ಅಂತ ಹೇಳ್ತಾರೆ. ಆಕಾರ ಇಲ್ಲ, ರೂಪ ಇಲ್ಲ, ಗುಣ ಇಲ್ಲ, ಸರ್ವತ್ರ ಸರ್ವವ್ಯಾಪಿ ಅಂತ ಹೇಳ್ತಾರೆ. ಅದ ಮತ್ತು ಆ ಸರ್ವತ್ರ ಸರ್ವವ್ಯಾಪಿ ಇದ್ದಂಥವನ್ನ ನೀ ನೋಡಕ್ಕೆ ಮತ್ತೆ ಗುಡ್ಡ ಬೆಟ್ಟಗಳನ್ನ ಯಾಕೆ ಅಲಿತಿಪ್ಪ? ಹೆಂಗೆ ಸೂರ್ಯನ ನೋಡಬೇಕಂದ್ರೆ ಮತ್ತೊಂದು ಊರಿಗೆ ಹೋಗ್ಬೇಕಾಗಿಲ್ಲ, ಎಲ್ಲರ ಊರಾಗ ಸೂರ್ಯ ಕಾಣ್ತಾನೆ. ಇಲ್ಲಿದ್ದ ಬೇರೆ ಊರಿಗೆ ಹೋಗಿ ಸೂರ್ಯ ನೋಡ್ಬೇಕು ಇಲ್ಲ, ಎಲ್ಲ ಕಡೆ ಎಲ್ಲಿರುತ್ತೆ ಅಲ್ಲಿ ಸೂರ್ಯ ಕಂಡ ಕಾಣ್ತಾನೆ. ನೀವು ನೋಡ್ಬೇಕಂದ್ರೆ ಮ್ಯಾಗ ತಲೆ ಎತ್ತಬೇಕಷ್ಟೆ. ಹಂಗೆ ಇಲ್ಲಿ ಆ ಸದ್ವಸ್ತುವಿನ ಪರಮಾತ್ಮನ ಅನುಭವ ನಿನಗಾಗಬೇಕಾಯ್ತಂದ್ರೆ ಇಂಥ ಕರ್ಮಗಳನ್ನು ನಿತ್ಯ ಮಾಡೋಣ ಅಂತ ಹೇಳ್ತಾರೆ. ಎಂಥ ಕರ್ಮಗಳನ್ನು ಹೇಳಿದ್ರು, ಜಡ ಕರ್ಮಗಳನ್ನು ಯಾರನ್ನೂ ಹೇಳಿಲ್ಲ ಅವರು. ಅಂತರಂಗ ಸ್ವಚ್ಛ ಆಗುವಂಥ ಕರ್ಮಗಳನ್ನು, ಯಮ ನಿಯಮಾದಿಗಳ ಆಚರಣೆ, ಸತ್ಶ್ರವಣ, ಮನನ ನಿಧ್ಯಾಸ ನಿತ್ಯ ಮಾಡೋದು. ಯಮನಾಯಮಾದಿಗಳ ಆಚರಣೆ ಎದಕ್ಕಪ್ಪ ಅಂದ್ರೆ ಅಂತಃಕರಣದಲ್ಲಿ ಸ್ವಚ್ಛತೆಗಾಗಿ. ಶ್ರವಣ ಅರ್ಹ ಆಗಬೇಕಂದ್ರೆ ಮೊದಲೇ ಯಮನಿಯಮಾದಿಗಳ ಆಚರಣೆ. ಶ್ರವಣ ಲೋಕೋತ್ತರ ಸಾಧನ. ಯಾರಿಗೆ ಅದು? ಯಾರು ಯಮನಿಯಮಾದಿಗಳನ್ನ ಆಚರಣೆ ಮಾಡಿರ್ತಾರೆ ಅವಾಗ. ಯಮನಿಯಮಾದಿಗಳ ಆಚರಣೆ ಇಲ್ಲ, ಇಂದ್ರಿಯ ನಿಗ್ರಹ ಇಲ್ಲ, ಮನೋ ನಿಗ್ರಹ ಇಲ್ಲ, ಅಂತಃಕರಣದ ಒಳಗೆ ಮತ್ತೆ ನಿತ್ಯ ಅದ ಚಿಂತನೆ ಒಳಗೆ ಮುಳುಗಿದ ಅವಾಗ ಸತ್ಶ್ರವಣವನ್ನು ಬೋಧನೆ ಮಾಡಿದ್ರು ಅಂತಃಕರಣಕ್ಕೆ ಮುಟ್ಟುವುದೇ ಇಲ್ಲ. ಅದು ಬೋರ್ಗಲ್ ಮೇಲೆ ನೀರು ಸುರಿದಂತೆ ಅಂದ್ರೆ ಪಾತ್ರತೆನೂ ಭಾಳ ಮಹತ್ವದ. ಗುರು ಸಮರ್ಥ ಇದ್ರೂ ಸದ್ಯಕ್ಕೆ ನಮ್ಮಲ್ಲಿ ಪಾತ್ರತೆ ಇರಲಿಲ್ಲ ಅಂದ್ರೆ, ಅದನ್ನು ಹಿಡ್ಕೊಳ್ಳುವಂಥ ಸಾಮರ್ಥ್ಯ ನಮ್ಮೊಳಗಿರಲಿಲ್ಲ ಅಂದರೆ, ಬೋರ್ಗಲ್ ಮೇಲೆ ನೀರು ಸುರಿದಂತೆ ಎಷ್ಟು ವರ್ಷ ಸುರಿದ್ರೆ ಅದು ಬೋರ್ಗಲ್ ಮೇಲೆ ನೆನೋದು ಅದು ಫಲ ಕೊಟ್ಟಿತ್ತು, ಅಲ್ಲಿ ಗಿಡ ಮರಗಳದಾವು. ಅದಕ್ಕೆ ನಮ್ಮ ಪಾತ್ರತೆಯನ್ನು ನಾವು ಸ್ವಚ್ಛ ಮಾಡ್ಕೋಬೇಕಲ್ಲ. ಗುರು ಹೇಳಿದಂಥ ವಚನಗಳನ್ನು ಶ್ರವಣವನ್ನು ಮಾಡೋಕ್ಕೆಲ್ಲ ಪೂರ್ವದಲ್ಲಿ ಯಮ ನಿಯಮಾದಿಗಳನ್ನು ಆಚರಣೆ ಮಾಡ್ಕೋತ ಅಂತಃಕರಣದಲ್ಲಿ ಇಂದ್ರಿಯ ನಿಗ್ರಹ, ಮನೋ ನಿಗ್ರಹವನ್ನು ಸಾಧಿಸಿಕೊಂಡು ಸತ್ಶ್ರವಣಕ್ಕೆ ಪಾತ್ರತೆಯನ್ನು ಬೆಳೆಸ್ಕೋಬೇಕು. ಅರ್ಥಾತ್ ಏನಪ್ಪ ಅಂದ್ರೆ ಕೇಳ್ತಾ ಕೇಳ್ತಾ ಅಂತಃಕರಣದಲ್ಲಿ ಅನುಭವ ಶುರು ಆಗುತ್ತೆ. ಅಷ್ಟೊಂದು ನಮ್ಮದು ಅಂತಃಕರಣ ಸ್ವಚ್ಛ ಆಗಿತ್ತಂದ್ರೆ ಸದ್ಗುರು ಬೋಧಿಯೊಳಗೆ ಒಂದೇ ಕ್ಷಣಕ್ಕೆ ಆಗಿಬಿಡ್ಬೋದು. ಅದಕ್ಕೆ ನಾವು ಪೂರ್ವಭಾವಿಯಾಗಿ ತಯಾರಿ ಭಾಳ ಮುಖ್ಯ ಐತಿ. ಆ ತಯಾರಿ ನಾವು ಮಾಡ್ಕೊಳ್ಳೋದು ಮನುಷ್ಯ ಜನ್ಮದ ಕರ್ತವ್ಯ. ಮನುಷ್ಯ ಜನ್ಮದಾಗ ಇದನ್ನು ಮಾಡ್ಕೊಂತ ಹೋದ್ಮೇಲೆ ಸದ್ಗುರು ಸಿಗ್ತಾನೆ, ಮುಕ್ತಿ ದಾರಿ ಸಿಗ್ತದೆ. ನಾವು ಭೂಮಿಕಿನ ತಯಾರಿಲ್ಲ ಅಂದರೆ ಸದ್ಗುರು ಸಂಘದೊಳಗಿದ್ದರೂ ಸದ್ಯಕ್ಕೆ ನಮಗದರಲ್ಲಿ ರುಚಿಸೋದಲ್ಲ. ಮತ್ತು ಕಾಮ ಕ್ರೋಧ ಮೋಹದಲ್ಲಿ ಮನಸ್ಸು ಹೇಳ್ಕೊಂಡು ಹೋಗ್ತತಿ, ವಿಷಯಾದಿಗಳಲ್ಲಿ ಆಸಕ್ತಿ ಹೋಗ್ತತಿ, ಇದನ್ನು ಮರೆಸ್ತತಿ. ಮತ್ತು ದುಃಖ ಎಂದಿನಂತೆ ದುಃಖ ಹಂಗೆ ಉಳಿತೈತಿ. ಅದಕ್ಕೆ ಈ ದುಃಖವನ್ನು ನೀ ಕಳ್ಕೋಬೇಕಾಗಿತ್ತಂದ್ರೆ ಸ್ವಲ್ಪ ಎಚ್ಚರಕೊಂಡು ಪ್ರತ್ಯಕ್ಷ ಅನುಭವದ ಕಡೆ ಲಕ್ಷ್ಯ ಕೊಡು. ಪರೋಕ್ಷವಾಗಿ ಸತ್ಶ್ರವಣ ನಿನಗೆ ಸಹಾಯ ಮಾಡ್ತತಿ, ಇಲ್ಲ ಅಂತಲ್ಲ. ವೇದೋಪನಿಷತ್ತುಗಳು ಸಹಾಯ ಮಾಡ್ತಾವಿಲ್ಲ ಅಂತಲ್ಲ. ಅವು ಏನು ಮಾಡ್ತಾವೆ? ನೆನಪಿ ತಂದು ಕೊಡ್ತಾವೆ ನಿನಗೆ. ಅದನ್ನು ಆಚರಣೆ ಮಾಡ್ಬೇಕದಾವ ನೀನು. ಮನೆಯಾಗ ಭಗವದ್ಗೀತೆ ಐತೀರಿ, ನಮ್ಮ ಮತ್ತಲ್ಲಿ ವೇದೋಪನಿಷತ್ತುಗಳ ಭಾಷಾ ಅನುವಾದ ಮಾಡಿದ ಗ್ರಂಥಗಳದಾವು, ಮತ್ತು ಪುರಾಣಗಳದಾವು, ಆಗಮ ನಿಗಮಗಳದಾವು. ಇವೆಲ್ಲ ಇಟ್ಕೊಂಡು ಕುಂತರೂ ಸದ್ಯಕ್ಕೆ ಆನಂದ ಅನುಭವ ಬರ್ತೈತೇನ್ರಿಪ್ಪ.
ಎಷ್ಟು ಗ್ರಂಥ ಇಟ್ಕೊಂಡು ಮನ್ಯಾಗ ಕೂತು ಸದ್ಯಕ್ಕೆ ಆನಂದದ ಅನುಭವ ಬರೋದು, ಶಾಂತಿ ಲಭಿಸೋದಿಲ್ಲ. ಶಾಂತಿ ಲಭಿಸ್ಬೇಕಂದ್ರೆ ಶಾಂತ ಆಗ್ಬೇಕು ಮನಸ್ಸು. ಯಾವಾಗ ಶಾಂತ ಆಗತ್ತವು? ಸುಮ್ಮನೆ ಶಾಂತ ಆಗೋಲ್ಲ, ಪ್ರತ್ಯಕ್ಷ ಅನುಭವ ಆದ್ಮೇಲೆ ಶಾಂತ ಆಗತ್ತೆ. ಪರೋಕ್ಷ ಅನುಭವದಿಂದ ಶಾಂತ ಆಗೋರು. ವೇದ ಉಪನಿಷತ್ತುಗಳ ಸಾರಿಗಳದಾವ, ಮನ್ಯಾಗ ಬುಕ್ ಅದಾವು, ಹೇಳ್ತೇವೆ, ಕೇಳ್ತೇವೆ, ಮಾಡ್ತೇವೆ ಅಂದರೂ ಮನಸ್ಸು ಶಾಂತಿ ಇಲ್ಲ. ಯಾಕಪ್ಪ ಅಂದ್ರೆ ಪ್ರತ್ಯಕ್ಷವಾಗಿ ಅನುಭವ ಮಾಡ್ಕೊಂಡಿಲ್ಲ. ಅದಕ್ಕೆ ಅಪರೋಕ್ಷ ಜ್ಞಾನ. ಪ್ರತ್ಯಕ್ಷ ಅನುಭವಕ್ಕೆ ಅಪರೋಕ್ಷ ಜ್ಞಾನ. ಆ ಅಪರೋಕ್ಷ ಜ್ಞಾನವನ್ನು ತಾನೇ ತನ್ನೊಳ ಪಡೆಯುವಂಥದ್ದು. ಯಾರೂ ಆ ಅಪರೋಕ್ಷ ಜ್ಞಾನವನ್ನು ಯಾರೂ ಮಾಡಿಕೊಡೋದಿಲ್ಲ. ಗುರು ಸದ್ಯಕ್ಕೆ ಅದರ ಸಮೀಪಕ್ಕೆ ಹೋದ ನಿಲ್ಲಿಸ್ತಾನ. ಆದರೆ ಮಾಡ್ಕೋಬೇಕಾದ್ರೆ ನಾವು ಪ್ರತಿಯೊಬ್ಬರಿಗೂ ಏನು ಮನುಷ್ಯ ನಾನು ತಿಳ್ಕೊಂಡು ಕೂತಾನಲ್ಲ, ಆ ಮನುಷ್ಯನಿಗೆ ಆಧಾರವಾಗಿ ಆತ್ಮದವ. ಮಿಥ್ಯಾ ನಾನು ಅಂತೇನು ಅಜ್ಞಾನದಿಂದ ನಾನು ನಂದಂತೇನು ಹಿಡ್ಕೊಂಡು ಕೂತ್ಕೊಂಡು ಈ ಮಿಥ್ಯ ನಾನನ್ನು ನಾವು ಸೃಷ್ಟಿ ಮಾಡಿಕೊಂಡು, ನಾನು ಅಂಥ ಊರವ, ಇಂಥವ ಜಾತಿ ಅವ, ಇಂಥ ಕುಲದವ, ದೊಡ್ಡವ, ಸಣ್ಣವ, ಶ್ರೀಮಂತ, ಬಡವ, ಇದು ಮಿಥ್ಯ ನಾನು. ಇದು ಸತ್ಯ ಇಲ್ಲ. ಇದು ನಾವು ಕಲ್ಪಿಸ್ಕೊಂಡಿದ್ದು. ರೊಕ್ಕ ಭಾಳ ಇದ್ದವ ಶ್ರೀಮಂತ, ಭಾಳ ವಿದ್ಯಾವಂತ, ಭಾಳ ಓದಿದ ವಿದ್ಯಾವಂತ, ಈ ಶರೀರ ದೊಡ್ಡದಿದ್ದ ದೊಡ್ಡವ, ಸಣ್ಣವ, ಶ್ರೀಮಂತ, ಬಡವ, ಇವೆಲ್ಲ ನಮ್ಮ ಕಲ್ಪನೆ ಒಳಗೆ ನಾವು ಹಿಡ್ಕೊಂಡು ಕುಂತಿದ್ವು. ಇವೆಲ್ಲ ನಿಜವಾಗಿ ನೋಡಿದ್ರೆ ಇವು ಯಾವ್ದ್ರೊಳಗೆ ನೀನಂದ್ರೆ ಇದು ಯಾವುದರ ನೀನಂದ್ರೆ ಇವು ಯಾವೂ ನೀನಲ್ಲ. ಇವ್ಯಾವೂ ನೀನಲ್ಲ. ಇವೆಲ್ಲ ನಿನ್ನ ಕಲ್ಪನೆ ಒಳಗೆ ನಿನ್ನಷ್ಟಕ್ಕೆ ನೀನು ತಿಳ್ಕೊಂಡು ಕೂತಿದ್ವು. ಇದಕ್ಕೆಲ್ಲದಕ್ಕೂ ಆಧಾರವಾಗಿರ್ತಕ್ಕಂಥ ಸದ್ವಸ್ತು ಏನೈತಲ್ಲ, ಅದು ನಾನಂತ ಗುರು ಹೇಳಿಕೊಡ್ತಾನೆ, ತಿಳಿಸ್ಕೊಡ್ತಾನೆ. ಅದ್ರ ಅನುಭವ ಮಾಡ್ಕೋಬೇಕಂದ್ರೆ ಇದು ಮೊದಲು ನಾನಂತ ಏನು ಹಿಡ್ಕೊಂಡು ಕುಂತೇವಲ್ಲ, ಇದನ್ನೆಲ್ಲ ಬಿಟ್ಕೋತ ಹೋಗ್ಬೇಕಾಗ್ತದೆ. ಅದಕ್ಕೆ ಮೇಲೆ ಮೇಲೆ ಹೇಳ್ತೇನೆ ನಾನು, ತಾನೇ ತನ್ನೋಡು ಏನಪ್ಪ ಅಂದ್ರೆ ನಮ್ಮೊಳಗೆ ನಾವು ಸ್ವಂತ ಆ ಚಿಂತನ ಮಂಥನ ನಡೆಯಲಿಲ್ಲ ಅಂದ್ರೆ, ವಿವೇಕ ಜಾಗ್ರ ಆಗಲಿಲ್ಲ ಅಂದರೆ, ವೈರಾಗ್ಯ ಉದಯ ಆಗಲಿಲ್ಲ ಅಂದ್ರೆ ಇದು ಅನುಭವ ಹೋಗೋದು ಭಾಳ ಕಠಿಣ ಐತಿ. ಯಾಕೆ ಆ ಪರಬ್ರಹ್ಮನ ನೋಡೋಕ್ಕಾಗವಲ್ದು, ನಮಗೆ ಆ ಸದ್ವಸ್ತನ ಅನುಭವಿಸೋಕ್ಕಾಗವಲ್ದು. ನಾವು ನಮ್ಮೊಳಗೆ ಸ್ವಚ್ಛ ಮಾಡ್ಕೊಂಡಿಲ್ಲ. ನಮ್ಮ ಒಳಗಿಂತಂಥ ಕಾಮ, ಕ್ರೋಧ, ಲೋಭ, ಮೋಹ, ಮದ ಮತ್ಸರಾದಿಗಳು ಹಂಗದಾವು. ವೇದ ಉಪನಿಷತ್ತುಗಳು ಗೊತ್ತದಾವು, ನಮಗೆ ಶ್ರುತಿ ಪುರಾಣಗಳು ಗೊತ್ತದಾವು. ಆದರೂ ಸದ್ಯಕ್ಕೆ ನಮ್ಮೊಳಗಿದ ಅನುಭವಕ್ಕೆ ಬಂದಿಲ್ಲಲ್ಲ. ಭಾಳ ಮಂದಿ ಬಂದು ಬುಡಮೇಲಾಗೋದು ಇಲ್ಲೇ. ಅಂತಂಥ ವಿದ್ವಾಂಸರು ಸದ್ಯಕ್ಕೆ ಲಗಾವಳಿದು ಇಲ್ಲೇ ಬಂದು ಗೊತ್ತೈತಿ ಅಂತ ತಿಳ್ಕೊಂಡು ಗೊತ್ತಿಲ್ಲದಂಗಿಲ್ಲ. ತಿಳಿದೇನಂದ್ರೆ ತಿಳಿಯುವಂಥದ್ದಲ್ಲ. ಇದು ತಿಳಿದೇನಂದ್ರೆ ತಿಳಿಯುವಂಥದ್ದಲ್ಲ. ಪಡೆದೇನಂದ್ರೆ ಪಡೆಯುವಂಥದ್ದಲ್ಲ. ಇದು ಪಡಿಬೇಕಂದ್ರೆ ಮತ್ತೊಬ್ರು ಕೊಡೋರು ಬೇಕು, ಒಬ್ಬ ತಗೋಣಬೇಕು. ಇದು ತನ್ನ ಬಿಟ್ಟು ದೂರ ಇಲ್ಲ. ಇದು ಯಾಕೆ ಕಠಿಣ ಆಗೈತೆ ಅಂದ್ರೆ ನಾವು ಹೊರಗಿಂದ ಬರ್ತೈತೆ ಅಂತ ತಿಳ್ಕೊಂಡು ಕುಂತೀವಿ. ನಾವು ದೇವ್ರು ಎಲ್ಲಿದ್ದನ ಬರ್ತಾನ, ಪ್ರತ್ಯಕ್ಷ ಕೊಡ್ತಾನ, ನಾವು ದರ್ಶನ ಕೊಡ್ತಾನ ಅಂತ ತಿಳ್ಕೊಂಡು ಕೂತೀವಿ. ಕತ್ತಲ ಆವರಿಸ್ಕೊಂಡೈತಿ, ಬೆಳಕು ಬಂದುಬಿಟ್ರೆ ಮುಗಿದು ಹೋಗ್ತಿ. ಹೀಗೆ ಕತ್ತಲ ಆವರಿಸ್ಕೊಂಡೈತಿ, ಒಳಗೆ ಬೆಳಕು ಆಗಬೇಕಾಯ್ತು ಅಷ್ಟೆ. ಹುಡುಕೋ ಪ್ರಶ್ನೆನೂ ಇಲ್ಲ. ಆ ವಿವೇಕ ಜಾಗ್ರ ಆಗಿಬಿಡುತ್ತೆ ಅಂದ್ರೆ ವೈರಾಗ್ಯ ಘಟಿಸ್ತೈತಿ. ವೈರಾಗ್ಯ ಘಟಿಸ್ತೈತಿ ಅಂದ್ರೆ ಆನಂದನ ಆನಂದ. ಅದಕ್ಕೆ ಇದರೊಳಗೆ ಎಲ್ಲದರೊಳಗೂ ವೈರಾಗ್ಯ, ವೇದ ಉಪನಿಷತ್ತುಗಳನ್ನು ಓದಿಬಿಟ್ರೆ ವೈರಾಗ್ಯ ಬರುವುದಿಲ್ಲ. ಯಾಕಂದ್ರೆ ಅಲ್ಲಿ ಪ್ರತ್ಯಕ್ಷ ಅನುಭವ ಆಗುವುದು. ಹಂಗಂತ ಓದಬಾರ್ದಂತಲ್ಲ. ವೇದ ಉಪನಿಷತ್ತುಗಳು, ಶ್ರುತಿ ಪುರಾಣಗಳು, ಸತ್ಶ್ರವಣಗಳು ಬೇಕಾ? ಯಾಕಂದ್ರೆ ನೆನಪರ ಮಾಡಿಕೊಡ್ತಾವೆ ನಮಗೆ. ನಾವು ಏನು ಮಾಡಾಕತ್ತೇವಲ್ಲ
ಅದು ನಿಂದ ಕರ್ಮ ಅಲ್ಲ, ಇದು ಕರ್ಮ, ಇದನ್ನು ಮಾಡು ಅಂತ ನೆನಪು ಮಾಡಿಕೊಡ್ತಾವೆ. ಅದನ್ನು ನೆನಪು ಮಾಡಿ ಕೊಡೋಕೆ ಅವು ಬೇಕು. ಗುರು ವಾಕ್ಯಗಳು ಎದಕ್ಕೆ ಬೇಕು? ಸತ್ಶ್ರವಣ ಮೇಲೆ ಮೇಲೆ ಎದಕ್ಕೆ ಮಾಡೋದು ಅಂದ್ರೆ ನೆನಪು ಮಾಡಕ್ಕೆ ಕೊಡೋಕೆ. ನಮ್ಮ ದಾರಿ ತಪ್ಪಿರ್ತೈತಿ ಜೀವನದೊಳಗೆ, ನಮ್ಮ ಕ್ರಮಗಳು ತಪ್ಪಿರ್ತಾವೆ, ನಮ್ಮ ವಿಚಾರಗಳು ತಪ್ಪಿರ್ತಾವೆ. ಅವಾಗ ಅವು ನೆನಪು ಮಾಡಿಕೊಡ್ತಾವೆ ನಮ್ಗೆ ಅಷ್ಟೇ. ಇದಲ್ಲ ನೋಡಪ್ಪ ನಿಂದು, ಇದು ನೀನು ಮಾಡ್ತಕ್ಕಂಥ ಕರ್ಮ ಅಲ್ಲ, ನೀನು ಹೋಗತಕ್ಕಂಥ ದಾರಿದಲ್ಲ, ಈ ದಾರಿ ಒಳಗೆ ನೀನು ಹೋಗಬೇಡ ಅಂತ ನೆನಪು ಮಾಡಿಕೊಡ್ತಾವ. ಹಂಗೆ ನಾವು ನಡ್ಕೋತ ಹೋದ್ರೆ ಸಾಕು. ನಾವು ಏನು ಮಾಡ್ತೇವೆ? ವೇದ ಉಪನಿಷತ್ತುಗಳನ್ನು ಕೇಳಿರ್ತೇವೆ, ಓದಿರ್ತೇವೆ, ಗುರುವಿನ ಶ್ರವಣವನ್ನು ಮಾಡಿರ್ತೇವೆ. ಮತ್ತು ಮರೆತು ನಮಗೆ ಹೆಂಗೆ ಅನುಕೂಲ ಬೇಕು ಹಂಗೆ ನಡೀತೇವೆ ನಾವು. ಮತ್ತು ನಮಗೆ ಹೆಂಗೆ ಅನುಕೂಲ ಬೇಕು ಹಂಗೆ ನಡೆಯೋಕೆ ಶುರು ಮಾಡ್ತೇವಲ್ಲ, ಅಲ್ಲಿ ತಪ್ಪು. ಯಾಕೆ ಹಂಗೆ ನಡೆಯಾಕತ್ತೈತೆ ಅಂದ್ರೆ ನಮ್ಮಲ್ಲಿ ವಿವೇಕ ಜಾಗರ ಆಗಿಲ್ಲ. ವಿವೇಕ ಜಾಗರ ಆಗಿದ್ರೆ ಎಚ್ಚರಿಸಿರ್ತದೆ. ನೋಡುವಲ್ಲಿ ಶ್ರವಣದಾಗ ಹಿಂಗೆ ಹೇಳೈತಿ, ವೇದದೊಳಗೆ ಹಿಂಗೆ ಹೇಳೈತಿ, ಉಪನಿಷತ್ತಿನೊಳಗೆ ಹಿಂಗೆ ಹೇಳೈತಿ, ಆ ಸದ್ಗುರು ಹಿಂಗೆ ಹೇಳ್ಯಾನ, ನೋಡಿ ನೀ ಏನು ಮಾಡಾಕತ್ತಿ. ಹಿಂಗೆ ಎಚ್ಚರಿಸಿದ್ರೆ ಅದು ಜೀವನ್ಮುಕ್ತನಾಗಿಬಿಡ್ತಾನೆ ಮನುಷ್ಯ. ಅದಕ್ಕೆ ಎಚ್ಚರಿಕೆ ನಮಗೆ ಬೇಕು. ಹಂಗೆ ಎಚ್ಚರಗೊಳಿಸ್ತೀವಿ ಪದ್ಯ ನಮಗೆ. ಸಾಧು